ಇನ್ನು ಪ್ರಧಾನಿ ಮೋದಿ ಇವತ್ತು ಉತ್ತರ ಪ್ರದೇಶ ಹಾಗೂ ಮಹಾರಾಷ್ಟ್ರದಲ್ಲಿ ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದರು. ಇದೇ ಮೊದಲ ಬಾರಿ ಮುಸ್ಲಿಂ ಸಮುದಾಯದ ಕಾರ್ಯಕ್ರಮದಲ್ಲೂ ಪ್ರಧಾನಿ ಮೋದಿ ಪಾಲ್ಗೊಂಡು ಒಂದೇ ಕುಟುಂಬ ಅನ್ನುವ ಮಂತ್ರವನ್ನ ಜಪಿಸಿದರು. ಈ ಕುರಿತ ಹೈಲೈಟ್ಸ್ ಇಲ್ಲಿದೆ. ನಿನ್ನೆಯೆಲ್ಲ ಲೋಕಸಭೆಯಲ್ಲಿ ಗುಡುಗಿ ವಿಪಕ್ಷಗಳ ಬಾಯಿ ಮುಚ್ಚಿಸಿದ್ದ ಪ್ರಧಾನಿ ಮೋದಿ ಇವತ್ತು ಉತ್ತರ ಪ್ರದೇಶ ಹಾಗೂ ಮಹಾರಾಷ್ಟ್ರದಲ್ಲಿ ಮಿಂಚಿನ ಸಂಚಾರ ನಡೆಸಿ ಹಲವು ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ಕೊಟ್ಟರು. ಉತ್ತರ ಪ್ರದೇಶದಲ್ಲಿ ಇನ್ವೆಸ್ಟರ್ಸ್ ಯುಪಿ 2.0 ಕಾರ್ಯಕ್ರಮಕ್ಕೂ ನಮೋ ಚಾಲನೆ ಕೊಟ್ಟರು. ಭಾರತ ಇಡೀ ವಿಶ್ವದಲ್ಲೇ ಹೂಡಿಕೆಗೆ ಪ್ರಶಸ್ತವಾದ ಸ್ಥಳ ಅಂತ ಮೋದಿ ವರ್ಣಿಸಿದ್ರು. ಅಲ್ಲದೆ ಬಲವಂತದಿಂದ ಅಲ್ಲ, ಮನವರಿಕೆಯಿಂದ ಸುಧಾರಣೆ ಕಾಣಬಹುದು ಅಂದ್ರು. एक तरफ डबल इंजन सरकार का इरादा और दूसरी तरफ संभावनाओं से भरा उत्तर प्रदेश, इससे बेहतर पार्टनरशिप हो ही नहीं सकती. ये जो समय है इसको हमें गंवाना नहीं चाहिए. भारत की समृद्धि में दुनिया की समृद्धि निहित है. भारत के उज्जवल भविष्य में दुनिया के उज्जवल भविष्य की गारंटी पड़ी है. ಇನ್ನು ಉತ್ತರ ಪ್ರದೇಶದಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಕೂಡ ಭರ್ಜರಿ ಹೂಡಿಕೆ ಮಾಡಿದೆ. ಜಾಗತಿಕ ಹೂಡಿಕೆದಾರರ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದ ರಿಲಯನ್ಸ್ ಇಂಡಸ್ಟ್ರೀಸ್ ಮುಖ್ಯಸ್ಥ ಮುಕೇಶ್ ಅಂಬಾನಿ 75,000 ಕೋಟಿ ಹೂಡಿಕೆ ಮಾಡೋದಾಗಿ ಘೋಷಣೆ ಮಾಡಿದ್ರು. Jio will complete its rollout of 5G to cover every town and village in this state by December of 2023, that is in 10 months from today. Jio platforms will help modernize all areas of business and industry, agriculture, social sector and governance. ಇನ್ನು ಉತ್ತರ ಪ್ರದೇಶದ ಬಳಿಕ ಪ್ರಧಾನಿ ಮೋದಿ ಮಹಾರಾಷ್ಟ್ರಕ್ಕೆ ಆಗಮಿಸಿದ್ರು. ಛತ್ರಪತಿ ಶಿವಾಜಿ ಟರ್ಮಿನಲ್ಸ್ನಲ್ಲಿ 2 ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲುಗಳಿಗೆ ನಮೋ ಚಾಲನೆ ಕೊಟ್ಟರು. ಈ 2 ರೈಲುಗಳಲ್ಲಿ ಒಂದು ಮುಂಬೈನಿಂದ ಸೊಲ್ಲಾಪುರಕ್ಕೂ ಹಾಗೂ ಮತ್ತೊಂದು ಮುಂಬೈನಿಂದ ಶಿರಡಿಗೂ ಸಂಚರಿಸಲಿವೆ. देश की 10वीं वंदे भारत एक्सप्रेस का शुभारंभ हो चुका है. मुंबई से शिरडी पहुंचकर साईं बाबा के दर्शन लेकर ಇನ್ನು ಇದಾದ್ಮೇಲೆ ಪ್ರಧಾನಿ ಮೋದಿಯವರು ದಾವೂದಿ ಬೋಹ್ರಾ ಮುಸ್ಲಿಮರ ಶಿಕ್ಷಣ ಸಂಸ್ಥೆಯ ಹೊಸ ಕ್ಯಾಂಪಸ್ ಅನ್ನ ಉದ್ಘಾಟಿಸಿದ್ರು. ಮುಂಬೈನ ಅಂಧೇರಿಯಾ ಮರೋಲ್ನಲ್ಲಿ ದಾವೂದಿ ಬೋಹ್ರಾ ಸಮುದಾಯ ಈ ಶಿಕ್ಷಣ ಸಂಸ್ಥೆ ನಡೆಸ್ತಾ ಇದೆ. ಕಾರ್ಯಕ್ರಮಕ್ಕೆ ದಾವೂದಿ ಬೋಹ್ರಾ ಸಮುದಾಯದ ಧರ್ಮಗುರುಗಳಾದ ಸೈಯದ್ನ ಮುಫುದ್ದಲ್ ಸೈಫುದ್ದೀನ್ ಅವರ ಕೈ ಹಿಡಿದು ಸಾಗಿ ಬಂದ್ರು. समुदाय के सर्वोच्च नेता मुफद्दल सैफुद्दीन सहित बड़ी संख्या में गणमान्य हस्तियां मौजूद रही. ಈ ವೇಳೆ ಮಾತನಾಡಿದ ಮೋದಿ, ನಾನು ಕಾರ್ಯಕ್ರಮಕ್ಕೆ ಕುಟುಂಬ ಸದಸ್ಯನಾಗಿ ಬಂದಿದ್ದೀನಿ, ಪ್ರಧಾನಿಯಾಗಿ ಅಲ್ಲ ಅಂದ್ರು. मुझे जो सौभाग्य मिला है वो बहुत कम लोगों को मिला है. मैं 4 पीढ़ी इस परिवार के साथ जुड़ा हूं. ऐसा सौभाग्य बहुत कम लोगों को मिलता. मुख्यमंत्री और प्रधानमंत्री है, मैं तो आपके परिवार का सदस्य हूं और हर बार एक परिवार के सदस्य के रूप में आने का जब भी अवसर मिला है, मेरी खुशियां अनेक गुना बढ़ गई है. ಅಲ್ಜಮಿಯಾ ತುಸ್ ಸೈಫಿಯಾ ಕ್ಯಾಂಪಸ್ ಉದ್ಘಾಟಿಸಿದ ಮೋದಿ ಅಲ್ಲಿ ಶಿಯಾ ಸಮುದಾಯದ ಭಾಗವಾದ ದಾವೂದಿ ಬೋಹ್ರಾ ಸಮುದಾಯದ ಜನರ ಮನ ಗೆದ್ದಿದ್ದಾರೆ. ಮುಂದಿನ ಪುರಸಭೆ ಚುನಾವಣೆ ಹಿನ್ನೆಲೆ ಮೋದಿ ಭೇಟಿ ಮಹತ್ವ ಪಡೆದುಕೊಂಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.